ಆಗಿದ್ಯಾ? ದಾಖಲೆ ಕೊಡಿ ಓಡಾಡಿ. ಮದುವೆ, ಸಿನಿಮಾ, ಮಾಲ್, ಶಾಲೆ, ಓಮೈಕ್ರಾನ್ ಲಾಕ್ ರೂಲ್ಸ್. ಮಾಸ್ಕ್ ಕಡ್ಡಾಯ ಹಾಕ್ತಿದ್ರೆ ದಂಡ. ಓಮೈಕ್ರಾನ್ ಎಂಟ್ರಿ ಭಯ ಬೇಡ, ಎಚ್ಚರ ಇರಲಿ. ಮೂರನೇ ಅಲೆಯನ್ನ ತಡೆಯುವಂತ ನಿಟ್ಟಿನಲ್ಲಿ ಮತ್ತು ಒಂದ್ ಕಡೆ ಓಮೈಕ್ರಾನ್ ನ ಭೀತಿ ಕೂಡ ಇರುವಂತ ಹಿನ್ನೆಲೆಯಲ್ಲಿ ತಡೆಯುವಂತ ನಿಟ್ಟಿನಲ್ಲಿ ಏನೇನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ರಾಜ್ಯ ಸರ್ಕಾರ ಆರಂಭದಲ್ಲಿ ಆ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಮುಂದಾಗಿದೆ. ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿದೆ. ಮಾಸ್ಕ್ ಹಾಕದೇ ಇದ್ದವರಿಂದ ದಂಡವನ್ನು ವಸೂಲಿ ಮಾಡಲಾಗ್ತದೆ. ಮೊದಲನೇ ಅಲೆ, ಎರಡನೇ ಅಲೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ದಂಡವನ್ನ ಫಿಕ್ಸ್ ಮಾಡಲಾಗಿತ್ತು ಆ ರೀತಿಯಾಗಿ ದಂಡವನ್ನ ಅದನ್ನೇ ಮುಂದುವರಿಸಲಾಗಿದೆ. ಆದ್ರೆ ಇಷ್ಟು ದಿನ ಸ್ವಲ್ಪ ಮಟ್ಟಿಗೆ ಲೂಸ್ ಬಿಟ್ಟಿದ್ರು ರಾಜ್ಯ ಸರ್ಕಾರದವರು ಕೂಡ, ಕಡಿಮೆ ಆಯ್ತಲ್ಲ ಅನ್ನುವ ಕಾರಣಕ್ಕೋಸ್ಕರ. ಬಟ್ ಈಗ ಮತ್ತೆ ಮಾರ್ಷಲ್ಸ್ಗಳು ಅಖಾಡಕ್ಕಿಳಿದಿದ್ದಾರೆ, ಮತ್ತೆ ದಂಡವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಯಾರೆಲ್ಲ ಮಾಸ್ಕ್ ಅನ್ನ ಹಾಕಿಲ್ಲ ಅವರಿಗೆ ದಂಡವನ್ನ ವಿಧಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಶುರುವಾಗಿದೆ ದಂಡದ ಪ್ರಯೋಗ. ಮೆಜೆಸ್ಟಿಕ್ ಅಂದ್ರೆ ಬೆಂಗಳೂರಿನ ಹೃದಯ ಭಾಗ, ಲಕ್ಷಾಂತರ ಜನ ಸೇರುವಂತಹ ಒಂದು ಸ್ಥಳ. ಅಲ್ಲಿ ಸಾಕಷ್ಟು ಜನ ಆ ಕಾಲದಲ್ಲೇ ಓಡಾಡ್ತಿರ್ತಾರೆ ಬೇಕಾಬಿಟ್ಟಿಯಾಗಿ. ಸೊ ಹೀಗಾಗಿ ಅಲ್ಲಿ ಸಾಕಷ್ಟು ಜನ ಮಾರ್ಷಲ್ಸ್ ಗಳನ್ನ ನಿಯೋಜನೆ ಮಾಡಲಾಗಿದೆ. ಯಾರೆಲ್ಲ ಅಂದ್ರೆ ಇಲ್ಲಿ ಮಾಸ್ಕ್ ಅನ್ನ ಹಾಕಿಲ್ಲ ಅವರಿಗೆ ದಂಡವನ್ನ ಹಾಕಲಾಗ್ತಾ ಇದೆ. ಮಾಸ್ಕ್ ಹಾಕದಂತ ಪ್ರಯಾಣಿಕರಿಂದ 250 ರೂಪಾಯಿ ದಂಡವನ್ನ ವಸೂಲಿ ಮಾಡಲಾಗ್ತಾ ಇದೆ. ನಗರ ಪ್ರದೇಶದಲ್ಲಿ 250 ರೂಪಾಯಿ ಇರುವಂತಹ ಹಿನ್ನೆಲೆಯಲ್ಲಿ 250 ರೂಪಾಯಿ ದಂಡವನ್ನ ವಸೂಲಿ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕಟ್ಟುನಿಟ್ಟಾಗಿ ಕೋವಿಡ್ ನಿಯಮವನ್ನ ಪಾಲಿಸುವಂತೆ ಆ ಸಂದರ್ಭದಲ್ಲಿ ದಂಡವನ್ನ ಹಾಕಾದ್ಮೇಲೆ ಸೂಚನೆಯನ್ನ ಕೂಡ ಕೊಡ್ತಾ ಇದ್ದಾರೆ ಮಾರ್ಷಲ್ಸ್ಗಳು. ದೇಗುಲಗಳಲ್ಲಂತೂ ಸಾಮಾಜಿಕ ಅಂತರ ಮಾಯ, ಅಲ್ಲಿ ಪಾಲನೆ ಮಾಡ್ಲಿಕ್ಕೂ ಕೂಡ ಕಷ್ಟ. ಆ ರೀತಿಯಾಗಿ ಜನ ಸೇರ್ತಾರಲ್ಲಿ. ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಜನವೋ ಜನ. ಇವತ್ತು ಬೇರೆ ಶನಿವಾರ, ಸೊ ಹೀಗಾಗಿ ಅಲ್ಲಿ ಸಾಕಷ್ಟು ಜನ ಹೋಗ್ತಾರೆ. ಶನಿವಾರದತ್ತು ಆಂಜನೇಯ ದೇವಸ್ಥಾನದಲ್ಲಿ ಭಕ್ತರ ಅಬ್ಬರ ಇರುತ್ತೆ, ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಅದೇ ರೀತಿಯಾಗಿ ಗಾಳಿ ಆಂಜನೇಯ ದೇವಸ್ಥಾನದಲ್ಲೂ ಕೂಡ ಅಷ್ಟೇ ತುಂಬಾ ದೊಡ್ಡ ಮಟ್ಟದಲ್ಲೇ ಭಕ್ತರು ಸೇರಿದ್ದಾರೆ. ಓಮೈಕ್ರಾನ್ನ ಭೀತಿಯ ನಡುವೆಯೂ ಕೂಡ ಸೇರ್ತಾ ಇದ್ದಾರೆ ಭಕ್ತರು ಅಲ್ಲಿ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ಗಾಳಿ ಆಂಜನೇಯ ದೇವಸ್ಥಾನದ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಸಹಜವಾಗಿ ರಾಜ್ಯದಲ್ಲಿ ಓಮೈಕ್ರಾನ್ ಪತ್ತೆ ಆದ ನಂತರ ಒಂದು ರೀತಿಯಾಗಿ ಆತಂಕ ಇರುವಂಥದ್ದು, ಮೂರನೇ ಅಲೆ ಭಯ ಕೂಡ ಕಾಡ್ತದೆ. ಈ ನಡುವೆ ಸರ್ಕಾರ ಆರಂಭದಲ್ಲಿ ಯಾವ ರೀತಿಯಾಗೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ಈಗ ಕೈಗೊಂಡಿರುವಂಥದ್ದು, ಜನ ಏನ್ ಹೇಳ್ತಾ ಇದ್ದಾರೆ? ಓಮೈಕ್ರಾನ್ನ ಆತಂಕ ಇದೆಯಾ? ಇಲ್ಲಿ ಹೆಚ್ಚಾಗಿ ಜಾಗೃತಿ ಇರಬೇಕಾಗಿರುವಂಥದ್ದು. ಓಕೆ, ಈಗ ಜನರೇನೋ ಜಾಸ್ತಿ ಜನ ಸೇರಿದ್ದಾರೆ, ಸರಿಯಾಗಿ ಮಾಸ್ಕ್ ಅನ್ನ ಹಾಕ್ತಾ ಇದ್ದಾರಾ? ಸ್ವಲ್ಪ ಮಟ್ಟಿಗಾದ್ರೂ ಸಾಮಾಜಿಕ ಅಂತರವನ್ನ ಮೇಂಟೈನ್ ಮಾಡ್ತಾ ಇದ್ದಾರಾ ಅಲ್ಲಿ? ಖಂಡಿತವಾಗಿ ಕೂಡ, ಯಾಕಂದ್ರೆ ಒಮೈಕ್ರಾನ್ನ ಭೀತಿ ಮತ್ತು ಆತಂಕದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸಾಕಷ್ಟು ರೀತಿಯಾದಂಥ ಟಫ್ ರೂಲ್ಸ್ಗಳನ್ನ ಮಾಡ್ತಾ ಇದೆ. ಸಿಟಿ ಅಂದ್ರೆ ಬೆಂಗಳೂರು ನಗರ ಪ್ರದೇಶದಲ್ಲಿ ಮಾಸ್ಕ್ ಹಾಕೊಳ್ತಾ ಇದ್ರೆ ಮಾರ್ಷಲ್ಗಳು ದಂಡ ಹಾಕುವಂತ ಪ್ರಕ್ರಿಯೆ ಕರೋನಾ ಎರಡನೇ ಅಲೆಯಲ್ಲಿ ಹೇಗಿತ್ತು ಅದೇ ರೀತಿಯಾದಂಥ ಪ್ರಕ್ರಿಯೆ ನಡೀತಾ ಇದೆ. ಆದರೆ ಜನನಿಬಿಡ ಸ್ಥಳಗಳಲ್ಲಿ ಜನರು ನಿಜವಾಗ್ಲೂ ಕೂಡ ಸಾಮಾಜಿಕ ಅಂತರವನ್ನ, ಮಾಸ್ಕ್ಗಳನ್ನು ಹಾಕೊಳ್ಳೋದು ನಿಜವಾಗ್ಲೂ ಕೂಡ ಆಗುತ್ತಾ ಅಂತೇಳಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವಂಥ ಗಾಳಿ ಆಂಜನೇಯ ದೇವಸ್ಥಾನ ಇವತ್ತು ಅಮಾವಾಸ್ಯೆ ಜೊತೆಗೆ ಶನಿವಾರ ಎರಡೂ ಇರೋದ್ರಿಂದಾಗಿ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಬರುವಂಥ ಬಹುತೇಕ ಭಕ್ತರೆಲ್ಲರೂ ಕೂಡ ಮಾಸ್ಕ್ಗಳನ್ನು ಹಾಕೊಂಡಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಕೆಲವರು ಕ್ಯಾಮ್ರಾ ನೋಡಿದ ನಂತರ ಮಾಸ್ಕ್ಗಳನ್ನು ಹಾಕೊಳ್ತಾ ಇದ್ರೆ, ಆದರೆ ಬಹುತೇಕ ಜಾಗೃತಿ ಅಂತೂ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದು ಕಂಡು ಬರ್ತಾ ಇದೆ. ಬಟ್ ಹೊರಭಾಗದಲ್ಲಿ ಅಂದ್ರೆ ದೇಗುಲದ ಹೊರಭಾಗದಲ್ಲಿ ಈ ರೀತಿಯಾದಂಥ ದೃಶ್ಯಗಳು ಕಂಡು ಬರ್ತಾ ಇಲ್ಲ. ಮಾಸ್ಕ್ಗಳನ್ನು ಹಾಕೊಳ್ಳದೆ ಓಡಾಡ್ತಿರೋಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಮಾರ್ಷಲ್ಗಳು ಅವ್ರ ಮೇಲೆ ದಂಡ ಪ್ರಯೋಗ ಮಾಡುವಂಥ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಆದರೆ ದೇಗುಲದ ಒಳಭಾಗದಲ್ಲಿ ಸಾಮಾಜಿಕ ಅಂತರ ಕಾಪಾಡೋದು ಬಹಳ ಕಷ್ಟ. ಶಾರೀರಿಕ ಅಂತರವನ್ನ ಕಾಪಾಡಲಿಕ್ಕೆ ಏನು ಸಾಧ್ಯತೆ ಇದೆಯೋ ಆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಭಕ್ತರ ಸಂಖ್ಯೆ ಜಾಸ್ತಿ ಬರ್ತಿರೋದ್ರಿಂದ ಬಹಳಷ್ಟು ತೊಂದರೆನೂ ಕೂಡ ಆಗ್ತಾ ಇದೆ. ಬನ್ನಿ ಇಲ್ಲಿರುವಂಥ ಜನರನ್ನು ಮಾತಾಡ್ತೀನಿ, ಧರ್ಮದರ್ಶಿಗಳನ್ನ ಮಾತಾಡ್ತೀನಿ, ಏನು ಕೋವಿಡ್ ನಾರ್ಮ್ಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ. ಸರ್, ಏನು ಕೋವಿಡ್ ನಾರ್ಮ್ಸ್ಗಳನ್ನ ಇಲ್ಲಿ ಪಾಲನೆ ಮಾಡಲಾಗ್ತಾ ಇದೆ ಸರ್? ಇಲ್ಲಿ ನಾವು ಮಾಸ್ಕ್ ಹಾಕೊಳ್ಳಿ ಮೊದಲು. ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಸ್ಯಾನಿಟೈಸರ್ಗಳು ಕೊಡ್ತಾ ಇದ್ದೀವಿ, ಹಾಕ್ತಾ ಇದ್ದೀವಿ. ಮತ್ತು ಎಲ್ಲರಿಗೂ ಮಾಸ್ಕ್ ಹಾಕೊಂಬನ್ನಿ ಅಂತ ಹೇಳ್ತಾನೆ ಇದ್ದೀವಿ. ಎಲ್ಲ ಮಾಸ್ಕ್ ಹಾಕೊಂಬರ್ತಾ ಇದ್ದಾರೆ. ಇವತ್ತು ಶನಿವಾರ ಬೇರೆ ಮತ್ತು ಅಮಾವಾಸ್ಯೆ ಬೇರೆ ಬಿದ್ದಿರೋದ್ರಿಂದ ಶನಿ ಅಮಾವಾಸ್ಯೆ ಅಂದ್ಬಿಟ್ಟಿದ್ದಾನೆ. ಜನಗಳು ಫುಲ್ಲು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ ಅಂತರ ಕಾಯ್ಕೊಳ್ಳಿ ಅಂತಂದರೆ, ಸರ್ ರಶ್ ಇರೋವಾಗ ನಾವೇನು ರೀ ಸರ್
ನಮ್ಗೇನಾಯ್ತೈತೆ ಭಗವಂತನ ಇಚ್ಛೆ, ನಾವೇನ್ ಮಾಡೋಕ್ಕಾಗ್ತೈತೆ ಅಂತಾರೆ. ನಾವು ಲೈನಲ್ಲಿ ಹೋಗುವಾಗ ಅಂತ ಒಮೈಕ್ರಾನ್ ಭೀತಿ ಇದೆ. ಸೊ ಈ ಸಂದರ್ಭದಲ್ಲೂ ಕೂಡ ಭಕ್ತರ ಸಂಖ್ಯೆ ನಾವು ತಡೆಯಕ್ಕಾಗಲ್ಲ. ಬಟ್ ಆದ್ರೆ ಕೋವಿಡ್ ನಾರ್ಮ್ಸ್ ಅನ್ನ ಫಾಲೋ ಮಾಡ್ಲಿಕ್ಕೆ ಇನ್ನೇನ್ ಪ್ರಯತ್ನಗಳನ್ನ ಪಡಬೇಕು? ಅದೇ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಮಾಸ್ಕ್ ಹಾಕೊಳ್ಳಿ ಸರ್. ಮತ್ತೆ ಅಲ್ಲಲ್ಲೇ ಸ್ಯಾನಿಟೈಸರ್ಗಳು ಇದು ಮಾಡಿ, ಮತ್ತೆ ಬೋರ್ಡ್ಗಳು ಹಾಕಿದ್ವಿ ಎಲ್ಲ ಕಡೆಗೆ, ಮಾಹಿತಿ ಗೊತ್ತಾಗ್ಲಿ ಅವ್ರು ತಿಳ್ಕೊಳ್ಳಿ ಮಾಡಿ ಅಂದ್ಬಿಟ್ಟು ಎಲ್ಲ ಕಡೆ ಬೋರ್ಡು ಹಾಕಿದ್ದೀವಿ. ಬಟ್ ಭಕ್ತರು ಅರ್ಥಕೊಂಡು ಅವರು ಇದು ಮಾಡ್ಕೊಂಡು ಹೋಗ್ಬೇಕು ಅಂತ ನಮ್ಮದು ಮನವಿ. ಸರ್, ಇದು ಒಮ್ರಿಕಾನ್ ಬಂದಿರೋದ್ರಿಂದ ಏನಂದ್ರೆ ಜನಗಳಿಗೆ ಸ್ವಲ್ಪ ಭಯ ಬಂದ್ಬಿಟ್ಟಿದೆ. ಅವ್ರಿಗೆ ಭಯ ಬಂದಿರೋದ್ರಿಂದ ಏನು ಮಾಡ್ತಾರೆ ಅಂದರೆ ಅವರು ಎಚ್ಚರಿಕೆಲ್ಲ ಅವ್ರು ಇದ್ದಾರೆ. ನೋಡಿ ಇವಾಗ ಎಲ್ಲರೂ ಮಾಸ್ಕ್ ಹಾಕಿದ್ದಾರೆ, ಎಲ್ಲರೂ ಇದು ಮಾಡ್ತಾರೆ, ಎಲ್ಲ ಮಾಡಿ ಮಾಸ್ಕ್ ಎಲ್ಲ ಹಾಕೊಂಡು ಬರ್ತಾರೆ. ಆದ್ರೂ ಅವ್ರ ಎಚ್ಚರಿಕೆದಲ್ಲಿ ಅವ್ರು ಇದ್ದಾರೆ. ಈಗ ಏನು ಅಂತಂದ್ರೆ ಸರ್ಕಾರ ಇನ್ನು ಜನರು ಕೂಡ ನೋಡ್ಬೋದು ಬಹಳಷ್ಟು ಏನೋ ಸರತಿ ಸಾಲಿನಲ್ಲಿ ಕ್ಯೂ ನಿಂತು ಎಷ್ಟು ಸಾಧ್ಯ ಆದಷ್ಟು ಶಾರೀರಿಕ ಅಂತರವನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಭಕ್ತರನ್ನು ಕೂಡ ಮಾತಾಡ್ತೀನಿ, ಒಮೈಕ್ರಾನ್ ಬಗ್ಗೆ ಏನ್ ಹೇಳ್ತಾರೆ ಅಂತೇಳಿ. ಸರ್, ಒಮೈಕ್ರಾನ್ ಭೀತಿ ಇದೆ, ಟಫ್ ರೂಲ್ಸ್ ಅನ್ನ ಮಾಡ್ತಾ ಇದೆ. ಬಟ್ ದೇವಸ್ಥಾನದಲ್ಲಿ ಇವೆಲ್ಲವನ್ನು ಫಾಲೋ ಮಾಡೋದು ಬಹಳ ಕಷ್ಟ ಆಗುತ್ತಲ್ವಾ? ಕಷ್ಟ ಏನಿಲ್ಲ ಸರ್, ಅವರೆಲ್ಲ ಶಿಸ್ಟಾಗಿ ರೂಲ್ಸ್ ಫಾಲೋ ಮಾಡಿದ್ದಾರೆ. ಹಂಗಾಗಿ ಎಲ್ಲಾನು ದರ್ಶನಕ್ಕೆ ಬರ್ದಿರೋರೆಲ್ಲರಿಗೂ ರೂಲ್ಸ್ಗಳನ್ನ ಕರೆಕ್ಟಾಗಿ ಮಾಡ್ಕೊಡ್ತಾ ಇದ್ದಾರೆ. ಇನ್ನು ಪ್ರಿಕಾಷನ್ಸ್ ಅನ್ನ ಏನ್ ತಗೋಬೇಕು ಅನ್ಸುತ್ತೆ? ಯಾಕಂದ್ರೆ ಸರ್ಕಾರ ಏನು ರೂಲ್ಸ್ ಗಳನ್ನ ಮಾಡುತ್ತೆ, ಬಟ್ ಫಾಲೋ ಮಾಡೋದು ನಾವು ಜನ. ಡಿಸ್ಟೆನ್ಸ್ಗಳಿದಾವೆ, ಇದನ್ನ ಇನ್ನೂ ಸ್ವಲ್ಪ ಇದು ವೈಡ್ ಆಗಿರೋದನ್ನ ಸ್ವಲ್ಪ ವೈಡ್ ಆಗಿ ಮಾಡಬೇಕು. ಒಂದೊಂದು ಬಾಕ್ಸ್ಗಳು ಹಾಕ್ಬಿಟ್ಟು ಪ್ರೀವಿಯಸ್ ಹೆಂಗಿತ್ತು ಆ ಥರ ಮಾಡೋದ್ರಿಂದ ಇನ್ನೂ ಈಸಿ ಆಗ್ಬೋದು. ಈ ರೀತಿಯಾಗಿ ಜನರು ಕೂಡ ಜಾಗೃತಿ ಆಗ್ಬೇಕು. ಆ ಕೆಲಸವನ್ನ ನಾವು ಸಾಧ್ಯವಾದಷ್ಟು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಅಮಾವಾಸ್ಯೆ ಶನಿವಾರ ಹಿನ್ನೆಲೆಯಲ್ಲಿ ದೇಗುಲದಲ್ಲಿ, ಅದರಲ್ಲೂ ಕೂಡ ಆಂಜನೇಯ ದೇಗುಲದಲ್ಲಿ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಲಕ್ಷಾಂತರ